ಆರ್ಸಿಜಿ ಫೌಂಡೇಶನ್ ವತಿಯಿಂದ ತಲಕಾಯಲಬೆಟ್ಟದ ಶ್ರೀ ಭೂನೀಳ ಸಮೇತ ವೆಂಕಟರಮಣ ಸ್ವಾಮಿ ಜಾತ್ರೆಗೆ ಬರುವಂತಹ ಭಕ್ತಾದಿಗಳ ವಾಹನಗಳಿಗೆ ಮತ್ತು ಭಾರಿ ದನಗಳ ಜಾತ್ರೆಗೆ ಬರುವ ರಾಸುಗಳ ಪ್ರವೇಶ ಶುಲ್ಕವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡರು ಭರಿಸಿರುವುದರಿಂದ ಯಾರೇ ಆಗಲಿ ವಾಹನಗಳ ಮತ್ತು ರಾಸುಗಳ ಶುಲ್ಕವನ್ನು ಪಾವತಿಸುವಂತೆ ಇಲ್ಲ ಎಂದು ಜಾತ್ರೆಯ ವಿಶೇಷವಾಗಿ ತಲಕಾಯಲಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಭಾನುವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡರು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷ ಸೀಕಲ್ ಆನಂದಗೌಡ, ಮಹಿಳಾ ಘಟಕದ ಅಧ್ಯಕ್ಷೆ ಚಾತುರ್ಯ ವೆಂಕಟಸ್ವಾಮಿ, ನಗರ ಘಟಕದ ಅಧ್ಯಕ್ಷ ನರೇಶ್, ದಿಶಾ ಸಮಿತಿ ಮಾಜಿ ಸದಸ್ಯ ವೆಂಕಟೇಶ್, ಕರಿಯಪ್ಪನಹಳ್ಳಿ ವೆಂಕಟರೆಡ್ಡಿ, ಗಾಂಡ್ಲ ಚಿಂತೆ, ಬೈರಾರೆಡ್ಡಿ, ನಟರಾಜ್, ಶ್ರೀಧರ್, ಚಂದ್ರ, ನರಸಿಂಹಪ್ಪ, ದಾಸರ್ಲಹಳ್ಳಿ ರಾಜಣ್ಣ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಇದ್ದರು. ಭೂನೀಳ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವರ್ಷ ಏನು ಜಾತ್ರೆ ಮಹೋತ್ಸವ ಮಾಡ್ತೀವಿ. ಈ ಜಾತ್ರೆ ಸಾಕಷ್ಟು 2 ವಾರಗಳ ಕಾಲ ನಡೀತಕ್ಕಂಥದ್ದು. ಸುಮಾರು ತಾಲೂಕುಗಳಿಂದ ಸಾಕಷ್ಟು ದನ ಕರು ಈ ಜಾತ್ರೆಯಲ್ಲಿ ಬರ್ತಕ್ಕಂಥದ್ದು ವಿಶೇಷ. ಈ ಒಂದು ತಲಕಾಯಲಬೆಟ್ಟ ದೇವರ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ದೇವರ ಆಶೀರ್ವಾದ ಪಡ್ಕೊಳ್ಳೋಕೆ ಬರ್ತಕ್ಕಂಥ ಸಾಕಷ್ಟು ಜನಕ್ಕೆ, ಸಾಕಷ್ಟು ನಮ್ಮ ರೈತ ಬಾಂಧವರಿಗೆ, ಮೊದಲ ಕಾಲಿಗೆ ಎತ್ತಿನ ಬಂಡಿ ಬರ್ತಾ ಇತ್ತು, ಹಸು ಬರ್ತಾ ಇತ್ತು. ಈಗ ಬಂಡಿಗಳು ಕಮ್ಮಿ ಆಗಿದೆ, ಆದರೆ ರಾಸುಗಳು ಬರ್ತವೆ. ಅದ್ರ ಜೊತೆಗೆ 2 ವೀಲರು, ಕಾರು ಎಲ್ಲ ಬರ್ತಾರೆ. ಒಂದು ಹಸುವಿಗೆ ಹಸು ಬರೋರಿಗೆ, ವೆಹಿಕಲ್ ಬರೋರಿಗೆ, ಕಾರ್ ಬರೋರಿಗೆ ಎಲ್ರಿಗೂ ಅನುಕೂಲ ಆಗ್ತಕ್ಕಂತ ಒಂದು ವಿಚಾರ. ಎಲ್ಲರೂ ನಮ್ಮ ಈ 3-4 ಪಂಚಾಯತಿಯಲ್ಲಿ 3-4 ಪಂಚಾಯತಿಯ ನಮ್ಮ ಮುಖಂಡರು ಏನು ಕೇಳಿದಾಗ, ನಾನು ಲಾಸ್ಟ್ ಇಯರ್ ಮಾಡಿದ್ವಿ, ಕಳೆದ ವರ್ಷ ಕೂಡ ಮಾಡಿದ್ವಿ, ಈ ವರ್ಷ ಕೂಡ ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ಅವಕಾಶ ಕೊಟ್ಟು ಬೇರೆ ಯಾರಾದ್ರೂ ಸೇವೆ ಮಾಡ್ಬೇಕು ಅಂತಕ್ಕಂಥದ್ದು ತುಂಬಾ ಈ ಸರಿ ಬಂದು ತುಂಬಾ ಜನ ಮಾಡ್ಬೇಕು ಅಂತ ಬಂದಿದ್ರು ಸಮಾಜ ಸೇವಕರು. ಈಗ ಎಲ್ರಿಗೂ ದೇವ್ರ ಸೇವೆ ಮಾಡ್ಬೇಕಂತಕ್ಕಂಥದ್ದು ಸಾಕಷ್ಟು ಜನ ಒಂದು ಊಟ ಕೊಡ್ತಾರೆ, ದೇವ್ರ ಅಲಂಕಾರ ಕೊಡ್ತಾರೆ. ಈ ರೀತಿ ಏನು ಸೇವೆ ಮಾಡ್ಬೇಕಂತ ಎಲ್ಲರಿಗೂ ಈಗ ಆಸಕ್ತಿ ಇದೆ ಸೇವೆ ಮಾಡ್ತಕ್ಕಂಥದ್ದು. ಮುಂದಿನ ದಿನದಲ್ಲೂ ಕೂಡ ನಮ್ಗೆ ಅವಕಾಶ ಸಿಕ್ಕಿದ್ರೆ ಮಾಡೋಣ. ಈ ಒಂದು ಅವಕಾಶ ಸಿಕ್ಕಿರೋದು ತಮ್ಮ ಮುಖಾಂತರ ತಮಗೂ, ನಮ್ಮ ಮುಖಂಡರು ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಇವತ್ತು ಅವರೇ ಬಂದು ಮಾಡ್ತಕ್ಕಂಥದ್ದು, ಅವ್ರಿಗೆ ಮನಸ್ಸಲ್ಲಿ ನಿಂತು ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ, ಬಂದವರಿಗೆ ಉಚಿತವಾಗಿ ಮಾಡಿದ್ದೇವೆ, ಯಾರು ಕಟ್ಟೋಷ್ಟಿಲ್ಲ ಅಂತಕ್ಕಂಥದ್ದು ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ ಎಂಟ್ರಿಯಲ್ಲಿ. ಲಾಸ್ಟ್ ಟೈಮ್ ನಾವು ಸ್ವಲ್ಪ ಸ್ಟಿಕ್ಕರ್ ಎಲ್ಲ ಕೊಟ್ಟಿದ್ವಿ, ಅದು ಸರಿಯಾಗಿ ಆಗಿಲ್ಲ ಲಾಸ್ಟ್ ಟೈಮ್. ಈ ಸರಿ ಮಾತ್ರ ಎಲ್ಲರೂ ಒಟ್ಟಿಗೆ ಈ ಸರಿ ನಿಂತ್ಕೊಂಡು ಬಂದವರಿಗೆ ಇದು ಒಂದು ಎಂಟ್ರಿನ ಉಚಿತ ಇದೆ, ಇಲ್ಲ ದುಡ್ಡು ಕೊಡ್ಬೇಡಿ ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರ ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಕೈ ಹಾಕಿ ಕೊಡೋದ್ರೆ ಕೊಟ್ಬಿಡ್ತಾರೆ, ಇನ್ಫಾರ್ಮೇಶನ್ ಇದ್ರೆ ಕೊಡಲ್ಲ. ಅದು ಬಂದವ್ರಿಗೆ ಒಂದು ಇನ್ಫಾರ್ಮೇಶನ್, ಒಂದು ಪಾಂಪ್ಲೆಟ್ ಏನಾದ್ರು ಒಂದು ಕೊಟ್ಬಿಟ್ಟು ಅವ್ರಿಗೆ ಉಚಿತ ಇದೆ ಏನು ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಮಾಡ್ತಕ್ಕಂಥ ನಮ್ಮೆಲ್ಲ ಮುಖಂಡರು ಮಾಡ್ಬೇಕಾಗುತ್ತೆ ಸತತವಾಗಿ ಈ ಬಾರಿ. ಅದರಿಂದ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ನಮ್ಗೆ ಏನೋ ಮಾಡಿರ್ತಕ್ಕಂಥದ್ದು ಒಂದು ಸಾರ್ಥಕ ಆಗುತ್ತೆ. ಹಂಗಾಗಿ ಈ ಒಂದು ದೇವರ ಸೇವೆ ಮಾಡ್ತಕ್ಕಂಥ ಏನು ಅವಕಾಶ ಬಂದಿದೆ, ತಾವು ಎಲ್ಲ ಭಾಗಕೊಂಡು ಎಲ್ಲರೂ ಒಂದು ಇದನ್ನ ಸ್ವಲ್ಪ ಸಕ್ಸಸ್ ಆಗಿ ಮಾಡಿ ಅಂತೇಳಿ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊತೀನಿ. ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಇದನ್ನ ನೀಟಾಗಿ ಸ್ವಲ್ಪ ಕ್ಲೀನಾಗಿ ಎಲ್ಲ ಹೇಳ್ಬೇಕು ಅವರಿಗೆ. ನಮ್ಮ ಬರ್ತಕ್ಕಂಥ ಎಲ್ರಿಗೂ ಈಗಷ್ಟು ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಮಾಧ್ಯಮ ಮಿತ್ರರು ತುಂಬಾ ಚೆನ್ನಾಗಿ ಎಲ್ರಿಗೂ ಹೋಗುತ್ತೆ. ಇದನ್ನು ಸ್ವಲ್ಪ ಅತಿ ಹೆಚ್ಚಾಗಿ ಎಲ್ರಿಗೂ ಹೇಳಿದ್ರೆ, ಅವ್ರಿಗೆ ಯಾರಾದ್ರೂ ಬಂದು ಕೈ ಅಡ್ಡಾಕಿ ಕೊಡ್ಬೇಕು ಅಂತ ಹೇಳಿದ್ರೆ ಕೂಡ ಉಚಿತ ಅಂತ ಗೊತ್ತಾಗಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಹಂಗಾಗಿ ಮಾಧ್ಯಮ ಮಿತ್ರರು ಕೂಡ ಮನವಿ ಮಾಡ್ಕೊತೀರಿ, ಸಾಕಷ್ಟು ಇದನ್ನ ಸ್ವಲ್ಪ ಪ್ರಚಾರ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೂಡ ಮನವಿ ಮಾಡುತ್ತೆ. ನಾವು ಈ ರೀತಿಯಾದಂತಹ ಒಂದು ಸೇವೆಗಳನ್ನ ದೇವರ ಒಂದು ಸನ್ನಿಧಿಯಲ್ಲಿ ಮಾಡಬೇಕಾಗ್ತದೆ ಅಂತೇಳಿ ಅವರ ಎಲ್ಲರ ಅಭಿಪ್ರಾಯದಲ್ಲಿ, ಅವರ ಸಮ್ಮುಖದಲ್ಲಿ ವಿಚಾರ ಮಾಡಿ ಇವತ್ತಿನ ದಿವಸ ಟೆಂಡರ್ನ ಕರ್ಕೊಳ್ಳೋದಾಗಿದೆ. ಇವತ್ತು ಕಾರಣಾಂತರಗಳಿಂದ ದಿಬ್ಬುರಳ್ಳಿ ಪ್ರಸನ್ನ ಅವರು, ರಾಜಣ್ಣವ್ರು ಇಲ್ಲ, ಅವರು ಸಹ ಇದರಲ್ಲಿ ಪಾಲ್ಗೊಂಡಿದ್ರು. ಟೆಂಡರ್ ಕರಿಬೇಕಾದ್ರೆ ನಮ್ಮ ವೆಂಕಟಣ್ಣವರು, ಮದಿರೆಡ್ಡಣ್ಣವರು ಅಲ್ಲಿದ್ರು. ಅದು ಈ ಬಾರಿ ತುಂಬಾ ಕಾಂಪಿಟೇಷನ್ ಆಗಿತ್ತು. ಏನ್ ಸುಮಾರು ಒಂದು 60 ಜನ ಹಾಕಿದ್ರು, 60 ಜನ ಪಾಲ್ಗೊಂಡಿದ್ರು, 55 ಜನ ಪಾಲ್ಗೊಂಡಿದ್ರು. ನಮ್ಮ ನಿರೀಕ್ಷೆ ಇದ್ದಿದ್ದು, ನಮ್ಮ ಮುಖಂಡರ ನಿರೀಕ್ಷೆ ಇದ್ದಿದ್ದು ಒಂದು 1,20,000 ಇಲ್ಲ 1,50,000 ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇತ್ತು. ನನಗೆ ಅಲ್ಲಿ ಟೆಂಡರ್ ಕಾಂಪಿಟೇಷನ್ ಅಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದಂಗೆ ನನಗೆ ಕರೆ ಮಾಡ್ತಾ ಇದ್ರು. ನಾವು ಹೇಳ್ತಾ ಇದ್ವಿ,
ಅಣ್ಣ ನಾವು ಅಂದ್ಕೊಂಡಿದ್ದಾಗಿದೆ, ಎಷ್ಟೇ ಆಗ್ಬಿಡ್ಲಿ, 2 ಲಕ್ಷ ಆಗುತ್ತಾ, 2.5 ಆಗುತ್ತೋ, 3 ಆಗುತ್ತೋ, 4 ಆಗುತ್ತೋ, ಬಿಡೋ ಪ್ರಸಕ್ತಿನೇ ಇಲ್ಲ. ಈ ಬಾರಿ ನೀವು ಹೇಳಿದ್ರೆ ಅಣ್ಣ ಇದನ್ನ ಉಚಿತ ಮಾಡ್ಬೇಕು ಅಂತ ನೀವು ಹೇಳಿದ್ರೆ ಅದನ್ನ ನೆರವೇರಿಸ್ತಕ್ಕಂತ ಕೆಲಸ RCC ಫೌಂಡೇಶನ್ ಇಂದ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ನೀವು ಯಾಕಪ್ಪ ಅಷ್ಟು ಟೆಂಡರ್ ಕರೆದ್ರೆ ಅಷ್ಟು ಕಾಸ್ಟ್ಲಿ ಆಯ್ತು ಅಂತೇಳಿ ರಾಮಚಂದ್ರನ ಯಾರನ್ನೂ ನಿಲ್ಸುವಂತ ಕೆಲಸ ಮಾಡಲ್ಲ. ನೀವು ದಯಮಾಡಿ ಧೈರ್ಯ ಮಾಡಿ ಕರೆದು ಬಿಡಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ನಮ್ಮ ಮುಖಂಡರು ಎಲ್ಲರೂ ಸೇರಿ ಆ ಟೆಂಡರ್ನ ಕರ್ಕೊಳ್ಳೋದಾಗಿದೆ, ಉಚಿತ ಮಾಡುವಂತ ಕೆಲಸ ಆಗಿದೆ. ಯಾರು ವಾಹನಗಳಾಗಿರ್ಲಿ ಇಲ್ಲ ರಾಸುಗಳಾಗಿರ್ಲಿ ಪ್ರವೇಶಕ್ಕೆ ಯಾರು ಅಷ್ಟೇ ಶುಲ್ಕ ಕೊಡಬೇಕಾಗಿಲ್ಲ. ಅದನ್ನ ಕೇವಲ ನಾವು ಮಾತನಾಡ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಯಾವ ರೀತಿಯಾದಂತಹ ಪ್ರಚಾರ ಮಾಡಬೇಕು, ಅವತ್ತಿನ ದಿವಸ ಯಾವುದೇ ರೀತಿಯಂತ ಒಂದು ನಿರ್ಧಾರವನ್ನು ತಗೋಬೇಕು, ಅದರ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಸಭೆಯಲ್ಲಿ ಸೇರುತ್ತೇವೆ. ಈ ಸಭೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ನಮ್ಮ ಒಂದು ಪಾಂಪ್ಲೆಟ್ ಅನ್ನು ಅವರು ಕೊಟ್ಟು ಅವರಿಗೆ ಒಂದು ಅರಿವನ್ನು ಮೂಡಿಸತಕ್ಕಂಥ ಕೆಲಸ ನಮ್ಮ ಗ್ರಾಮ ಪಂಚಾಯತ್ ಮುಖಂಡರು ಮತ್ತು ನಾವು ಯುವಕರೇ ಮಾಡಬೇಕು. ಆದ್ರಿಂದ ಎಲ್ಲ ಗ್ರಾಮ ಪಂಚಾಯತಿ ಮುಖಂಡರು ಯುವಕರು ಆ ದಿನ ರಥೋತ್ಸವದ ಮುಂದಿನ ದಿನ ಬಂದು ಎಲ್ಲ 4 ದಾರಿಗಳಲ್ಲಿ ಟೆಂಟ್ಗಳು ಹಾಕೊಂಡು ನಮ್ಮ RCC ಫೌಂಡೇಶನ್ ವತಿಯಿಂದ ಸ್ಟಿಕ್ಕರ್ಸ್ ಮತ್ತು ಪಾಂಪ್ಲೆಟ್ಸ್ ಅನ್ನು ಕೊಡ್ತಾರೆ. ಅದನ್ನು ಆ ರಾಸುಗಳನ್ನ ಇಟ್ಕೊಂಡು ಬರೋವರೆಗೂ ಮತ್ತು ಗಾಡಿಗಳಲ್ಲೂ ವಾಹನಗಳಲ್ಲಿ ಬರ್ತಕ್ಕಂಥವ್ರಿಗೂ ಆ ರಸೀದಿಯನ್ನು ಕೊಟ್ಟು, ಅಂದ್ರೆ ನಮ್ಮ ಅದೇ ಸ್ಟಿಕ್ಕರ್ ಪಾಂಪ್ಲೆಟ್ ಅನ್ನು ಕೊಟ್ಟು ಅವ್ರಿಗೆ ಒಂದು ಅರಿವು ಮೂಡಿಸತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ಎಲ್ಲ ಬೇರೆ ರಾಜ್ಯಗಳಿಂದ ಕೂಡ ಈ ರಥೋತ್ಸವ ಬರ್ತಾರೆ. ಅವ್ರಿಗೆ ಒಂದು ಅರಿವಿರಲ್ಲ. ಆದ್ರಿಂದ ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳ್ತಾ, ಮತ್ತೆ ನಮ್ಮ RCC ಫೌಂಡೇಶನ್ ಅವರೇ ನಮ್ಮ ಪಾಂಪ್ಲೆಟ್ಸ್ ಅನ್ನು ಕೊಡ್ತಾರೆ. ಅದನ್ನು ನಮ್ಮ ಎಲ್ಲ ಮುಖಂಡರು ಸೇರ್ಕೊಂಡು ಅದನ್ನ ನಾವು ಹಂಚ್ಬೇಕು ಅಂತ ಹೇಳ್ತಾ, ಮತ್ತು ನೀರಿನ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿ ಅವರೇ ಮಾಡಿರ್ತಾರೆ. ಅದರ ನಮ್ಗೆ ಸಮಸ್ಯೆ ಇರಲ್ಲ. ನೋಡೋಣ, ಅದೇನನ್ನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೇಕಂದ್ರೆ ನಮ್ಮ ಅಣ್ಣವ್ರ ಜೊತೆ ಮಾತಾಡಿ, ನಮ್ಮ ಮುಖಂಡರ ಜೊತೆ ಮಾತಾಡಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನ ಫೈನಲ್ ಆಗಿ ತೀರ್ಮಾನ ಮಾಡಿಸಿ ಅದನ್ನು ಮತ್ತೆ ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳ್ತಾ, ಮತ್ತೆ ನಮ್ಮ ಈ ಭಾಗದ ಎಲ್ಲಾ ರೈತರಿಗೂ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ RCC ಫೌಂಡೇಶನ್ ನ ಮುಖಂಡರಾಗಿರ್ತಕ್ಕಂಥ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ರಾಮಚಂದ್ರೇಗೌಡರಿಗೂ ಮತ್ತು ಅವರ ಕುಟುಂಬದವರಿಗೂ ಆ ಶ್ರೀ ವೆಂಕಟರಮಣ ಸ್ವಾಮಿ ಇನ್ನ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನ ಚೆನ್ನಾಗಿ ಕಾಪಾಡಿ ಮುಂದೆ ಕೂಡ ಸಾಮಾನ್ಯ ಜನರು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಓಡಾಡಿ ಬಂದ್ಬಿಡ್ತಾರೆ. ನಾನು ಕೂಗ್ತೀನಿ, ನಾನು ಕಟ್ತೀನಿ, ತೆಂಗಿನಕಾಯಿ ಗೇಟ್ ನಂದು, ಅಂಗಡಿ ಗೇಟ್ ನಂದು, ರಾಸುಗಳ ಗೇಟ್ ನಂದು ಅಂತಾರೆ. ಆದ್ರೆ ನಮ್ಮ ರಾಮಚಂದ್ರೇಗೌಡನ ಬಡವರ ಬಂದು ಧೀಮಂತ ನಾಯಕರು, ದೀನದಲಿತ ನಾಯಕರು, ಯಾವುದೇ ಪಕ್ಷ ಭೇದವಿಲ್ಲದೆ, ಯಾವುದೇ ಜಾತಿ ಧರ್ಮವಿಲ್ಲದೆ ಅವರು ನಮ್ಮ ಎಲ್ಲಾ ಬಡವರಿಗೆ, ರಾಸುಗಳಿಗೆ ಮತ್ತು ವಾಹನಗಳಿಗೆ ಫ್ರೀ ಮಾಡಿರ್ತಾರೆ. ಅವರೆಲ್ಲ ರಾಸುಗಳು ಮತ್ತು ವಾಹನಗಳಲ್ಲಿ ಅವರ ಕುಟುಂಬದ ಎಲ್ಲಾ ಸದಸ್ಯರು ಬಂದು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಮತ್ತು ಎಲ್ಲಾ ಜನರ ತಾಲೂಕಿನ ಮತ್ತು ನಮ್ಮ ತಾಲೂಕಿನ ಎಲ್ಲಾ ಜನರ ಆಶೀರ್ವಾದ ನಮ್ಮ ರಾಮಚಂದ್ರೇಗೌಡರ ಮೇಲೆ ಇರಲಿ. ಮತ್ತು ಆ ವೆಂಕಟರಮಣ ಸ್ವಾಮಿ ಚೆನ್ನಾಗಿ ಅವ್ರನ್ನ ಕಾಪಾಡಿ ಇನ್ನ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ಇನ್ನ ಹೆಸರಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ನಮ್ಮ ಈ ಭಾಗದ ನಮ್ಮ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಅಭಿವೃದ್ಧಿ ಪಡಿಸಕ್ಕೆ ಅವರು ಒಂದು ಕೈ ಜೋಡಿಸಬೇಕು ಅಂತ ಹೇಳ್ತಾ, ಒಂದು ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಅವರು ನಮ್ಮ ಈ ಭಾಗದ ದೇವಸ್ಥಾನಕ್ಕೆ ನೀಡಬೇಕು ಅಂತ ಹೇಳ್ತಾ, ಆ ಶಕ್ತಿ ಆ ಪರಮಾತ್ಮ ಅವರಿಗೆ ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.